ಕಂದಾಯ ವಸೂಲಾತಿಗಾಗಿ ಕಟ್ಟುನಿಟ್ಟಿನ ಕ್ರಮ 2 ವಾರಗಳಲ್ಲಿ 100% ಗುರಿ. ತಾಲೂಕು ಪಂಚಾಯಿತಿ ಇಒ ಶಶಿಧರ್ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಖಡಕ್ ಸೂಚನೆ. ಹೌದು, ಇದು ಚಳ್ಳಕೆರೆ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಆರ್ಥಿಕ ಬಲವರ್ಧನೆಗಾಗಿ ಕಂದಾಯ ವಸೂಲಾತಿಯನ್ನು ವೇಗಗೊಳಿಸಲು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕಟ್ಟುನಿಟ್ಟಿನ ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳ ಸಮಗ್ರ ಮೇಲ್ವಿಚಾರಣೆ ನಡೆಸಿ ತೆರಿಗೆ ವಸೂಲಾತಿಯನ್ನು ಪರಿಣಾಮಕಾರಿಯಾಗಿ ನಡೆಸುವಂತೆ ಸೂಚಿಸಲಾಗಿದೆ. ನಿಧಿ 1 ತೆರಿಗೆ ವಸೂಲಾತಿಗಾಗಿ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುವ QR ಕೋಡ್ ಅನ್ನು ಪ್ರಿಂಟ್ ಮಾಡಿ ಲ್ಯಾಮಿನೇಟ್ ಮಾಡಿ ಪಂಚಾಯಿತಿ ಕಚೇರಿಗಳಲ್ಲಿ ಸಾರ್ವಜನಿಕರಿಗೆ ಸುಲಭವಾಗಿ ಕಾಣುವ ಸ್ಥಳದಲ್ಲಿ ಅಂಟಿಸಲು ನಿರ್ದೇಶಿಸಲಾಗಿದೆ. ಅದೇ ರೀತಿ QR ಕೋಡ್ ಅನ್ನು ಸಣ್ಣ ಗಾತ್ರದಲ್ಲಿ ಮುದ್ರಿಸಿ ಪಂಚಾಯಿತಿಯಲ್ಲಿ ಬಳಸಲಾಗುತ್ತಿರುವ ಎಲ್ಲ POS ಯಂತ್ರಗಳ ಹಿಂಭಾಗದಲ್ಲಿ ಅಳವಡಿಸಿಕೊಳ್ಳಬೇಕು. ಗ್ರೇಡ್ 1 ಮತ್ತು 2 ಕಾರ್ಯದರ್ಶಿಗಳು, ಲೆಕ್ಕ ಸಹಾಯಕರು, ಕರ ವಸೂಲಾತಿಗಾರರು ಸೇರಿದಂತೆ ತೆರಿಗೆ ವಸೂಲಾತಿ ಸಿಬ್ಬಂದಿಗಳು ತಮ್ಮ ID ಕಾರ್ಡ್ ಹಿಂಭಾಗದಲ್ಲಿಯೂ QR ಕೋಡ್ ಅನ್ನು ಹೊಂದಿರಬೇಕಾಗಿದೆ. ಒಂದು ಗ್ರಾಮದಲ್ಲಿ POS ಯಂತ್ರ ಬಳಕೆ ನಡೆಸುತ್ತಿರುವ ಸಂದರ್ಭದಲ್ಲೂ ಇತರ ಗ್ರಾಮಗಳಲ್ಲಿ QR ಕೋಡ್ ಮೂಲಕ ತೆರಿಗೆ ವಸೂಲಾತಿ ಮಾಡಲು ಅವಕಾಶ ನೀಡಲಾಗಿದೆ. ವಸೂಲಾತಿಗೆ ತೆರಳುವ ಮುನ್ನ ಸಿಬ್ಬಂದಿಗಳು P2 ಪೋರ್ಟಲ್ನಿಂದ ಗ್ರಾಮವಾರು ಬಾಕಿ ತೆರಿಗೆ ಪಟ್ಟಿಯನ್ನು ಮುದ್ರಿಸಿಕೊಂಡು ಹೋಗಬೇಕು ಹಾಗೂ ತೆರಿಗೆ ಪಾವತಿಸಿದವರ ಸಹಿಯನ್ನ ದಾಖಲಿಸಬೇಕು. ಅವಶ್ಯಕತೆ ಇದ್ದಲ್ಲಿ ಗ್ರಂಥಾಲಯ ಮೇಲ್ವಿಚಾರಕರನ್ನ ಸಹ ಬಳಸಿಕೊಳ್ಳಬಹುದಾಗಿದೆ. ಎಲ್ಲ ಗ್ರಾಮ ಪಂಚಾಯಿತಿಗಳು 2 ವಾರಗಳೊಳಗೆ 100% ತೆರಿಗೆ ವಸೂಲಾತಿ ಸಾಧಿಸಬೇಕು ಎಂದು ಗುರಿ ನಿಗದಿ ಮಾಡಲಾಗಿದೆ. ಇದೇ ವೇಳೆ ಹೋಬಳಿ ಮಟ್ಟದಲ್ಲಿ ನೋಡಲ್ ಅಧಿಕಾರಿಗಳನ್ನ ನೇಮಿಸಲಾಗಿದ್ದು ಅವರು ಪ್ರತಿದಿನ ವಸೂಲಾತಿ ವಿವರಗಳನ್ನು ಸಂಗ್ರಹಿಸಿ ಸಂಜೆ 5 ಗಂಟೆಗೆ ಕಾರ್ಯನಿರ್ವಾಹಕ ಅಧಿಕಾರಿಗೆ ಸಲ್ಲಿಸಿ ವರದಿ ನೀಡಬೇಕಾಗಿದೆ. ಈ ಕ್ರಮಗಳಿಂದ ಗ್ರಾಮ ಪಂಚಾಯಿತಿಗಳ ಆದಾಯ ಹೆಚ್ಚಿಸಿ ಅಭಿವೃದ್ಧಿಯ ಕಾರ್ಯಗಳಿಗೆ ವೇಗ ಸಿಗಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ.